ವಿನಯ್ ಸೂಸೈಡ್ ಕೇಸ್ಗೆ ರಾಜಕೀಯ ತಿರುವು ಪಡ್ಕೊಂಡಿದೆ. ನಿನ್ನೆ ಬಿಜೆಪಿ, ಇವತ್ತು ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಶಾಸಕರಾದ ಪೊನ್ನಣ್ಣ ಮಂಥರ್ಗೌಡ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ವಿನಯ್ ಸೋಮಯ್ಯ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಸೂಸೈಡ್ ಕೇಸ್ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗ ಬಿಜೆಪಿಯವರು ವಿನಯ್ ಹತ್ಯೆಗೆ ಅಂದ್ರೆ ಆತನ ಸೂಸೈಡ್ಗೆ ಕಾಂಗ್ರೆಸ್ಸಿಗರೇ ಕಾರಣ ಅಂತ ಹೇಳ್ತಾ ಇದ್ರೆ, ಈಗ ಕಾಂಗ್ರೆಸ್ಸಿಗರು ಬಿಜೆಪಿಯೇ ಕಾರಣ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಸಕರಾದ ಪೊನ್ನಣ್ಣ ಮಂಥರ್ಗೌಡ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ವಿನಯ್ ಸಾವಿಗೆ ನಾವಲ್ಲ, ಬಿಜೆಪಿಗರೇ ಕಾರಣ. ಬಿಜೆಪಿ ನಾಯಕರ ವಿರುದ್ಧ ಪೊನ್ನಣ್ಣ ಕಿಡಿಕಾರಿದ್ದಾರೆ. ಸಾವಿನ ಪಾಲಿಟಿಕ್ಸ್ ಮಾಡೋದನ್ನ ಬಿಡಿ ಅಂತ ಕಿಡಿಕಾರಿದ್ದಾರೆ. ಈ ಸಾವಿನ ಪಾಲಿಟಿಕ್ಸ್ ಪ್ರತಿ ವಿಷಯದಲ್ಲೂ ಆಗುತ್ತೆ. ಯಾರಾದ್ರೂ ಸತ್ರು ಆ ಪಕ್ಷದ ಮೇಲೆ ಇವರು ಆರೋಪವನ್ನ ಮಾಡ್ತಾರೆ, ಈ ಪಕ್ಷದ ಮೇಲೆ ಅವರು ಆರೋಪವನ್ನ ಮಾಡ್ತಾರೆ. ಬಟ್ ಸತ್ತಿರುವಂತಹ ವ್ಯಕ್ತಿಗೆ ನ್ಯಾಯ ಸಿಗುವಂತಹ ನಿಟ್ಟಿನಲ್ಲಿ ಯಾರು ಕೂಡ ಮಾತನಾಡೋದಿಲ್ಲ. ಬಟ್ ಈಗ ಕಾಂಗ್ರೆಸ್ಸಿಗರು ಬಿಜೆಪಿ ಅಂತ ಹೇಳ್ತಾರೆ, ಬಿಜೆಪಿ ಅವರು ಕಾಂಗ್ರೆಸ್ ಅಂತ ಹೇಳ್ತಾರೆ. ಬಟ್ ಈಗ ಸತ್ತಿರುವಂತಹ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅನ್ನುವುದಷ್ಟೇ ನಮ್ಮ ಕಳಕಳಿ. ಇನ್ನು ಪೊನ್ನಣ್ಣ ಜೊತೆ ನಮ್ಮ ಪ್ರತಿನಿಧಿ ಪ್ರೇಮ್ ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ನಿನ್ನೆಷ್ಟೇ ಕುಶಾಲನಗರದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕರ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ರು, ಮತ್ತೆ ಕೆಲವು ಟೀಕೆಗಳನ್ನ ಮಾಡಿದ್ರು. ಈ ನೆಲೆಯಲ್ಲಿ ಕೂಡ ಮಡಿಕೇರಿಯಲ್ಲಿ ಕೂಡ ಇಂದು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ನಾಯಕರ ವಿರುದ್ಧವಾಗಿ ಇಂದು ಪ್ರತಿಭಟನೆ ಮಾಡಿರುವಂತದ್ದು. ಈಗ ಇಂದು ನಡೆದಂತಹ ಪ್ರತಿಭಟನೆ ಕೂಡ ಯಶಸ್ವಿಯಾಗುವುದರ ಜೊತೆಗೆ ಕೂಡ ಶಾಸಕರಾದಂತಹ ಪೊನ್ನಣ್ಣ ಅವರಿಗಿದ್ದಾರೆ. ಸರ್, ಈಗ ಇವತ್ತು ಪ್ರತಿಭಟನೆ ಆಯಿತು, ಯಾವ ಉದ್ದೇಶಕ್ಕೋಗಿ ಸರ್ ಪ್ರತಿಭಟನೆ ನಡೆದಿರುವಂತದ್ದು? ಕೆಲವು ಈ ಬಿಜೆಪಿಯ ನಾಯಕರು ಮನಸೋ ಇಚ್ಛೆ ಇಲ್ಲಿ ಬಂದು ಪ್ರತಿಭಟನೆಯ ಒಂದು ರೂಪದಲ್ಲಿ ಮಾತಾಡೋದಿದೆಯಲ್ಲ, ಇದು ಈ ಭಾಗದ ಜನರಿಗೆ ನೋವು ಉಂಟು ಮಾಡಿದೆ. ಅವರ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ತನಿಖೆ ಆಗಲಿ, ಸತ್ಯಾಂಶ ಹೊರಬರಲಿ, ವಿನಯ್ ಸೋಮಯ್ಯನವರ ಕುಟುಂಬಸ್ಥರ ಜೊತೆ ಇರುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಕೂಡ ಜೊತೆಗಿದ್ದೀವಿ. ಅವ್ರು ಯಾವುದೇ ಪಕ್ಷದವರಾಗಿದ್ದರೂ ಪರವಾಗಿಲ್ಲ. ಆದರೆ ಪ್ರಶ್ನೆ ಅದಲ್ಲ, ಇವರಿಗೆ ಬಿ ಜೆ ಪಿನವ್ರಿಗೆ ಇವತ್ತು ರಾಜಕಾರಣ ಮಾಡಬೇಕು, ಅದರಿಂದ ಶವ ಸಂಸ್ಕಾರ ಮಾಡೋಕ್ಕೆ ಬಿಡೋದಿಲ್ಲ ಅಂಥೇಳಿ ಹೇಳಿಕೆಗಳನ್ನು ಕೊಟ್ಕೊಂಡು ರಾಜಕಾರಣವನ್ನು ಮಾಡಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಒಂದು ಸ್ವಲ್ಪನೂ ಸಂಸ್ಕೃತಿ ಇಲ್ಲದೆ ಅಂಥ ರೀತಿಯಲ್ಲಿ ಸೌಜನ್ಯತೆ, ಸಜ್ಜನಿಕೆ ಬಿಡಿ, ಅವರಿಂದ ನಾವು ಬಯಸಲಿಕ್ಕೂ ಆಗ ನಿರೀಕ್ಷಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಕೆಲವರು ಮಾತ್ರ ಭಾಳ ಕೀಳು ಮಟ್ಟವಾಗಿ ಭಾಷಾ ಪ್ರಯೋಗವನ್ನು ಮಾಡಿಕೊಂಡು ಮಾತಾಡುವಂಥದ್ದು ಇದೆಯಲ್ಲ, ಅದು ನಮ್ಮ ಕಾರ್ಯಕರ್ತರಿಗೆ, ಈ ಕ್ಷೇತ್ರದ ಜನರಿಗೆ ಭಾಳ ಆಕ್ರೋಶ ಉಂಟಾಗಿದೆ. ಅದರಿಂದ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಅವರ ಅನಿಸಿಕೆಗಳನ್ನು ಮತ್ತು ಅವರ ಮನಸ್ಸಲ್ಲಿದ್ದ ನೋವುಗಳನ್ನು ಬಿಚ್ಚಿದ್ದಾರೆ. ಸರ್, ಈಗ ಏನಕ್ಕೆ ಪ್ರತಿಭಟನೆ ಸಂದರ್ಭದಲ್ಲಿ ನಿನ್ನೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ರು, ವೈಯಕ್ತಿಕವಾಗಿ ಟೀಕೆಗಳು ಹಿಡಿದಿರುವಂಥದ್ದು, ರಾಜಕೀಯದನ್ನ ಬಿಟ್ಟು ವೈಯಕ್ತಿಕವಾಗಿ ಟೀಕೆಗಳು ಹಿಡಿದಿರುವಂಥದ್ದು, ಇದು ಎಷ್ಟು ಸರಿ ಅಂತ ಸರ್? ಅದು ಅವರ ಸಂಸ್ಕೃತಿ. ಅದು ಎಷ್ಟು ಅವ್ರಿಗೆ ಹೇಳಿದ್ರು ಈ ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮತ್ತು ಅದು ನೋಡಿ, ಈಗ ಅವರ ಸಾರ್ವಜನಿಕ ಬದುಕೇನಿದೆ, ಅವ್ರು ನಡ್ಕೊಂಬಂದಿರುವಂಥ ದಾರಿ ಏನಿದೆ, ಇವತ್ತು ಜನರಿಗೆ ಗೊತ್ತಾಗಿದೆ. ಎಲ್ಲ ರೀತಿಯಾದಂಥ ಒಂದು ದುಷ್ಟ ಪ್ರವೃತ್ತಿಯನ್ನು ಹೊಂದಿರುವಂಥವ್ರು ಕೆಲವರು, ಎಲ್ಲರನ್ನ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಅದು ಪದೇ ಪದೇ ಅದೇ ರೀತಿಯನ್ನಾಗಿ ವರ್ತಿಸ್ತಾ ಇದ್ದರೆ ಜನ ಕೂಡ ಸಹಿಸ್ಕೊಳ್ಳೋದಿಲ್ಲ. ಇವರ ಹಿನ್ನೆಲೆ ಏನು, ಇವರು ಯಾರ ಜೊತೆ ಇರ್ತಾರೆ, ರಾತ್ರಿ ಆದರೆ ಏನು ಮಾಡ್ತಾರೆ, ಎಲ್ಲ ಗೊತ್ತಿದೆ ಜನರಿಗೆ. ಅದಕ್ಕೆ ಇವತ್ತು ನಾನು ಹೇಳಿದ್ದೀನಿ ಭಾಳ ಸ್ಪಷ್ಟವಾಗಿ, ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಸಾರ ಜೊತೆ ಉಳ್ಕೊಳ್ಳೋದು ಫಸ್ಟ್ ಕಲ್ತ್ಕೊಳ್ಳಿ. ಅವ್ರ ಜೊತೆ ಸಂಸಾರ ಮಾಡಿ ಫಸ್ಟು. ಹೋಟೆಲ್ ರೂಮ್ಗಳಲ್ಲಿ, ಬಾರ್ಗಳಲ್ಲಿ ಒದ್ದಾಡ್ಕೊಂಡು ಯಾಕೆ ಇರ್ತೀರಾ? ಫಸ್ಟ್ ಇದನ್ನು ಮಾಡಿ, ತಿದ್ದುಕೊಳ್ಳಿ, ಒಳ್ಳೇದಾಗಲಿ ಅಂತ ಹೇಳೋಂಥದ್ದು ಹೇಳಿ ಸಲಹೆ ಕೊಟ್ಟಿದ್ದೀನಿ. ಇಷ್ಟು ಪೊನ್ನಣ್ಣವರ ಮಾತಾಗಿರುವಂಥದ್ದು. ಇಂದು ನಡೆದಂತಹ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಪರವಾಗಿ ಕೂಡ ಹಲವಾರು ಕಾರ್ಯಕರ್ತರು ಕೂಡ ಪರವಾಗಿ ನಿಂತಿದ್ದಾರೆ. ಅವರಿಗೆ ಧನ್ಯವಾದ ಹೇಳೋದರ ಜೊತೆಗಾಗಿ ಅಂದರೆ ಸಾವಿನ ಅಂದರೆ ವಿನಯ್ ಅವರು ಕೂಡ ಸಾವಿಗೆ ನೇರ ಕಾರಣವಾಗಿ ಬಿಜೆಪಿಗೆ ನೇರ ಕಾರಣವಾಗಿ ಎಂಬುದನ್ನು ಕೂಡ ಪೊನ್ನಣ್ಣವರ